Hello friends, welcome to R&I tutorial. This is Maruti Shopnal. ಸೊ ಮೊದಲೇದಾಗಿ RCB ಪ್ಲೇ ಆಫಿಗೆ ಬಂದಿದೆ. ಎಲ್ಲ ಕನ್ನಡಿಗರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಸೊ ಹಾಗೆ ಸುಮ್ಮನೆ ಒಂದು ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಲ್ಲಿ 3 ಮರಗಳು ಒಳ್ಳೆಯ ಸ್ನೇಹಿತರಾಗಿದ್ದು. ಸೊ ಹಾಗೆ ಒಂದಿನ ಮಾತಾಡ್ತಾ ಇರುವಾಗ ಮೊದಲೇ ಮರ ಹೇಳುತ್ತೆ, ನೋಡ್ರಿ, ನನಗೊಂದು ಕನಸಿದೆ. ನೋಡು, ನಾನು ಎಷ್ಟು ವಿಶಾಲವಾಗಿದ್ದೀನಿ. ಈ ಕಾಡಲ್ಲಿ ನನ್ನಷ್ಟು ವಿಶಾಲವಾದ ಮರ ಮತ್ತೊಂದಿಲ್ಲ. ಹಾಗಾಗಿ ನಂದೊಂದೇ ಆಸೆ, ನನ್ನ ಯಾರ ಕಡ್ಕೊಂಡೋಗಿ ಒಂದು ದೊಡ್ಡ ಹಡಗು ಮಾಡಿ ಆ ಹಡಗಲ್ಲಿ ಕೇವಲ ಶ್ರೀಮಂತರು, ರಾಜರು, ಪ್ರತಿಷ್ಠಿತ ವ್ಯಕ್ತಿಗಳು ಓಡಾಡಬೇಕು. ಇದೇ ನನ್ನ ಕನಸು. ಸೊ ಹಾಗೆ ಎರಡನೇ ಮರ ಹೇಳುತ್ತೆ, ನನಗೂ ಒಂದು ಕನಸಿದೆ. ನೋಡು, ನನ್ನ ಮೈಯಲ್ಲಿ 1.5 ಗಂಟೆದೇನಾ, ಸೊ 1 ಗಂಟೆಲ್ಲ. ಸೊ ನನಗೆ ಯಾರಾದರೂ ಕರ್ಕೊಂಡೋಗಿ ಒಂದು ಸುಂದರವಾದ ಬಂಗಾರದ ಪೆಟ್ಟಿಗೆ ಮಾಡಿ, ಆ ಪೆಟ್ಟಿಗೆಯಲ್ಲಿ ರತ್ನಗಳು, ವೈಡೂರ್ಯಗಳು, ಇಡೀ ಪ್ರಪಂಚದ ಅತಿ ಬೆಲೆ ಬಾಳುವಂಥ ವಸ್ತುವನ್ನು ನಾನು ಕಾಪಾಡಬೇಕು, ನನ್ನಲ್ಲಿ ಶೇಖರಿಸಿಡಬೇಕು. ಇದೇ ನನ್ನ ಆಸೆ. ಸೊ 3ನೇ ಮರ ಅದು ಸುಮ್ಮನೆ ಕೂತಿತ್ತು. 2 ಮರಗಳು ಕೇಳ್ತಾವ, ನಿನಗೆ ಯಾವ ಆಸೆ ಇಲ್ವಾ ಅಂತಂದು. ಅದು ಹೇಳುತ್ತೆ, ನನಗೆ ಯಾಕೆ ಆಸೆ ಇಲ್ಲ, ನನಗೂ ಆಸೆ ಇದೆ. ಈ ಕಾಡಲ್ಲಿ ಅತಿ ಎತ್ತರವಾದ ಮರ ನಾನು. ಮಳೆಯ ಮೊದಲನೇ ಹನಿ ನನ್ನ ಮೇಲೇ ಬೀಳುತ್ತೆ, ಸೂರ್ಯನ ಮೊದಲೇ ಕಿರಣ ನನ್ನ ಮೇಲೇ ಬೀಳುತ್ತೆ. ಸೊ ನನ್ನ ಯಾರೂ ಕಡಿಬಾರ್ದು. ನಾನು ಹೀಗೆ ಬೆಳೆದು 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 ಮೋಡ ದಾಟಿ, ಆಕಾಶ ದಾಟಿ ಆ ದೇವರ ಪಾದ ಮುಟ್ಟಬೇಕು. ಇದೇ ನನ್ನ ಆಸೆ. ಹೀಗಿರುವಾಗ ಒಂದು ಸಾರಿ 3 ಜನ ಕಟ್ಟಿಗೆ ಕಡಿಯೋರು ಆ ಕಾಡಿಗೆ ಬರ್ತಾರೆ. ಆ ಮರಗಳ ಹತ್ರ ಬರ್ತಾರೆ. ಅದರಲ್ಲೊಬ್ಬ ಮೊದಲೇ ಮರ ನೋಡಿ, ಅಯ್ಯಯ್ಯಯ್ಯೋ, ಇಂಥ ಮರನೇ ಹುಡುಕ್ತಾ ಇದ್ದೆ. ನಮ್ಮ ರಾಜರು ಒಂದು ಹಡಗು ಮಾಡಿಕೊಡು ಅಂತ ಇದ್ದಾರೆ. ಇದು ನೋಡಿ ಎಷ್ಟು ವಿಶಾಲವಾಗಿದೆ, ನಾ ಇದನ್ನು ಕಡ್ಕೊಂಡೋಗಿ ಒಂದು ದೊಡ್ಡ ಹಡಗು ಮಾಡ್ತೀನಿ. ಆವಾಗ ಮೊದಲೇ ಮರ ತುಂಬ ಖುಷಿಯಲ್ಲಿತ್ತು. ಹಾಗೆ 2ನೇ ಮರ ನೋಡ್ತಾ, ಅಯ್ಯೋ, ನಮ್ಮ ವೈನಿಕಂಗೆ ಒಂದು ಬಂಗಾರ ಇಡುವಂಥ ಪೆಟ್ಟಿಗೆ ಬೇಕಂತೆ. ಈ ಮರದಲ್ಲಿ 1 ಗಂಟಿಲ್ಲ, ಇದನ್ನ ಕಡ್ಕೊಂಡೋಗಿ ನಾನು ಸುಂದರವಾದ ಪೆಟ್ಟಿಗೆ ಮಾಡ್ತೀನಿ ಅಂತ 2ನೇ ಕಟ್ಟಿಗೆ ಕಡಿಯೋನು ಹೇಳ್ತಾನೆ. ಸೊ 2ನೇ ಮರ ಸಹ ತುಂಬ ಖುಷಿಯಾಗುತ್ತೆ. ಆದರೆ 3ನೇ ಅವನೇನು ಮಾತಾಡಲ್ಲ. ಸುಮ್ಮನೆ ಆ ದೇವರನ್ನು ಮುಟ್ಟಬೇಕಂತ ಏನಿತ್ತಲ್ಲ, ಆ ಮರನ ಕತ್ತರಿಸ್ಕೊಂಡು ತೊಗೊಂಡು ಹೋಗ್ತಾನೆ. ಆ ಮರ ಅಳೋಕ್ಕೆ ಶುರು ಮಾಡಿಬಿಡುತ್ತೆ. ಅಯ್ಯಯ್ಯೋ ಅಂತ ಬೇಡ್ಕೊಳ್ಳುತ್ತೆ, ನಾನು ಕತ್ತರಿಸ್ಬೇಡ ಅನ್ನುತ್ತೆ. ಬಟ್ ಅವನಿಗೆ ಏನು ಕೇಳಿಸಲ್ಲ. ಆ ಮರನ ಮೌನವಾಗಿ ಕತ್ತರಿಸ್ಕೊಂಡು ಹೋಗ್ತಾನೆ. ಆ ಮರ ಅಳೋಕ್ಕೆ ಶುರು ಮಾಡುತ್ತೆ. ಅದರ ನೋವಿನ ದಿನಗಳು ಪ್ರಾರಂಭ ಆಗ್ತವೆ. ಸೊ ಇನ್ನೇನಾಗುತ್ತೆ ಅಂತಂದರೆ, ನಮ್ಮ ಮೊದಲೇ ಮರ ತುಂಬ ವಿಶಾಲವಾಗಿತ್ತಲ್ಲ, ಅದನ್ನ ಹಡಗು ಮಾಡಬೇಕಂತ ಏನು ಕಡ್ಕೊಂಡು ಹೋಗಿದ್ನಲ್ಲ, ಆ ರಾಜ್ಯದ ರಾಜ ತೀರಿ ಹೋಗ್ಬಿಡ್ತಾನೆ. ಸೊ ಆವಾಗ ಆ ಕಟ್ಟಿಗೆ ಕಡಿಯೋನು ಇದನ್ನ ಹಡಗು ಮಾಡೋಕ್ಕೆ ಹೆಂಗೆ ಸಾಧ್ಯ, ಇದನ್ನ ಯಾರು ಕೊಡಬೇಕಂತಂದು ಅದನ್ನು ಒಂದು ಸಾಮಾನ್ಯ ದೋಣಿಯನ್ನಾಗಿ ಮಾಡ್ತಾನೆ. ಅದರಲ್ಲಿ ಕೂಲಿ ಕಾರ್ಮಿಕರು, ಭಿಕ್ಷುಕರು ಅಡ್ಡಾಡ್ತಾ ಇರ್ತಾರೆ. ಸೊ ಆ ಹಡಗಿಗೆ, ಆ ದೋಣಿ ಆದಂಥ ಮರಕ್ಕೆ ತುಂಬ ನೋವಾಗುತ್ತೆ. ಅದು ಅಳೋಕ್ಕೆ ಶುರು ಮಾಡುತ್ತೆ. ನಂತರ ಇನ್ನೊಂದು ಮರ ಬಂಗಾರದ ಪೆಟ್ಟಿಗೆ ಆಗಬೇಕಿತ್ತಲ್ಲ, ಸೊ ಅದು ಯಾವುದೋ ಕಾರಣದಿಂದ ಆ ಬಂಗಾರದ ಪೆಟ್ಟಿಗೆ ಆಗಬೇಕಾದಂಥ ಮರನ ಒಂದು ಗ್ವಾದ್ಲಿ, ಅಂದರೆ ಎತ್ತುಗಳು ಮೇವು ತಿನ್ನುವಂಥ ಸಾಮಾನ್ಯ ಗ್ವಾದ್ಲಿ ಆಗುತ್ತೆ. ಆ ಮರಕ್ಕೂ ಬೇಜಾರಾಗುತ್ತೆ. ಆ ಮರನೂ ಅಳೋಕ್ಕೆ ಶುರು ಮಾಡುತ್ತೆ. ಸೊ ಹೀಗೆ 3 ಮರಗಳ ಆಸೆಯಲ್ಲಿ ಯಾವ ಮರದ ಆಸೆನೂ ಈಡೇರಲ್ಲ. ಕೊನೆಗೊಂದಿನ ಎಷ್ಟೋ ವರ್ಷಗಳ ನಂತರ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನಪ್ಪ ಅಂತಂದರೆ, ಸೊ ಆ ದೋಣಿ ಏನು ಓಡ್ತಾ ಇತ್ತಲ್ಲ ಆ ನದಿಯಲ್ಲಿ, ಇದ್ದಕ್ಕಿದ್ದಂಗೆ ಜೋರಾಗಿ ಗಾಳಿ ಬೀಸೋಕ್ಕೆ ಶುರು ಆಗುತ್ತೆ. ಬಿರುಗಾಳಿ.
ಜೋರು ಮಳೆ. ಇನ್ನೇನು ಆ ದೋಣಿಯಲ್ಲಿರೋರು ಅಷ್ಟರು ಮುಳುಗಿ ಸಾಯ್ತಾರ ಅನ್ನೋ ಹೊತ್ತಲ್ಲಿ ಅಲ್ಲೇ ಇದ್ದಂಥ ಒಬ್ಬ ಭಿಕ್ಷುಕ ಎದ್ದು ನಿಂತ್ಕೊಂಡು ಜೋರಾಗಿ, "ಹೇ ಮೇಘರಾಜ, ಸಾಕು ಮಾಡು ನಿನ್ನ ಆರ್ಭಟ" ಅಂತ ಹೇಳಿ ಕೂಗ್ಕೋತಾನೆ. ಕೂಗ್ಕೊಂಡ ತಕ್ಷಣ ಆ ಗಾಳಿ ನಿಂತೋಯ್ತು, ಆ ಮಳೆ ನಿಂತೋಯ್ತು. ದೋಣಿ ತನ್ನ ತಲೆ ಎತ್ತಿ ಯಾರಪ್ಪ ಇದು ಅಂತ ನೋಡುತ್ತೆ. ಸಾಕ್ಷಾತ್ ಪರಮೇಶ್ವರ. ಆವಾಗ ದೋಣಿ ಹೇಳುತ್ತೆ, "ಅಯ್ಯೋ, ನಾನು ಸಾಮಾನ್ಯ ರಾಜರು ನನ್ನ ಮೇಲೆ ಸವಾರಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆದ್ರೀಗ ಇಡೀ ಜಗತ್ತಿನ ರಾಜ ಆ ಪರಶಿವನೇ ನನ್ನ ಮೇಲೆ ಸವಾರಿ ಮಾಡಿದಾನೆ. ನನ್ನ ಜನ್ಮ ಸಾರ್ಥಕ ಆಯಿತು ಅಂತಂದು ಆ ಮೊದಲನೇ ಮರ ಖುಷಿ ಪಡುತ್ತೆ. ಸೊ ಹಾಗೆ ಎರಡನೇ ಮರದ ಆಸೆ ಈಡೇರುವಂಥ ಸಂದರ್ಭ ಬರುತ್ತೆ. ಅದೀಗ ಯಾವುದಕ್ಕೂ ಉಪಯೋಗಕ್ಕೆ ಬರಲಾರ್ದಂಗೆ ಕೊಳೆತು ಹೋಗಿರುತ್ತೆ. ಅದನ್ನು ಹೊಲದಲ್ಲಿಟ್ಟಿರ್ತಾನೆ ಆ ರೈತ. ಸೊ ಆವಾಗ ಅದೇ ದಾರಿಯಿಂದ ಬಂದಂಥ ಇಬ್ಬರು ದಂಪತಿಗಳು, ಗಂಡ ಹೆಂಡತಿ ಬರ್ತಾ ಇರ್ತಾರೆ. ಅದರಲ್ಲಿ ಹೆಂಡತಿ ತುಂಬು ಗರ್ಭಿಣಿ. ಸೊ ಆ ಗೋದ್ಲಿ ಹತ್ರ ಬಂದ ತಕ್ಷಣ ಏನಾಗುತ್ತೆ, ಅವಳಿಗೆ ಹೆರಿಗೆ ನೋವು ಶುರು ಆಗುತ್ತೆ, ಹೆರಿಗೆನೂ ಆಗುತ್ತೆ. ಬಟ್ ತಾಯಿ ಕಂಡೀಷನ್ ತುಂಬ ಕ್ರಿಟಿಕಲ್ ಇರುತ್ತೆ, ಮಗು ಚೆನ್ನಾಗಿರುತ್ತೆ. ಆವಾಗ ಅವಳು ಗಂಡ ವಿಚಾರ ಮಾಡ್ತಾನೆ, ನಾನು ಮಗುನ ಇಲ್ಲೇ ಎಲ್ಲಾದರೂ ಬಿಟ್ಟು ಹೋಗ್ಬೇಕಲ್ಲ ಅಂತಂದು ಒಂದು ಬಟ್ಟೆಯಲ್ಲಿ ಸುತ್ತಿ ಅಲ್ಲೇ ನೋಡ್ತಾನೆ, ಗೋದ್ಲಿರುತ್ತೆ. ಅದರೊಳಗೆ ಒಂದಿಷ್ಟು ಹುಲ್ಲು ಹಾಕಿ ಆ ಮಗುವನ್ನು ಮಲಗಿಸಿ ಆ ಗೋದ್ಲಿ ಎದುರಿಗೆ ಕೂತ್ಕೊಂಡು ಬೇಡ್ಕೋತಾನೆ, ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ಲ, ಅವಳನ್ನು ದವಾಖಾನೆ ಕರ್ಕೊಂಡು ಹೋಗಬೇಕು, ನಾನು ವಾಪಸ್ ಬರೋವರೆಗೂ ನನ್ನ ಮಗನ ರಕ್ಷಣೆಯ ಜವಾಬ್ದಾರಿ ನಿಂದು ಅಂತ ಅವನಿಗೆ ಹೇಳಿ ಅವನು ತನ್ನ ಹೆಂಡತಿ ಕರ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ಆ ಎರಡನೇ ಮರ ಗೋದ್ಲಿ ಏನಾಗಿತ್ತಲ್ಲ ಅದು ತುಂಬ ಖುಷಿಯಾಗುತ್ತೆ. ಅದೇನು ಅಂದ್ಕೊಳುತ್ತೆ, ನಿರ್ಜೀವ ವಸ್ತುಗಳಾದ ಬಂಗಾರ ಬೆಳ್ಳಿಯನ್ನು ಕಾಪಾಡಬೇಕಂದ್ಕೊಂಡಿದ್ದೆ, ಈಗ ಪುತ್ರರತ್ನ ಜೀವಂತ ಆಭರಣ ಮನೆಯ ಭೂಷಣ ಇಂಥ ಮಗುವನ್ನು ಕಾಪಾಡುವ ಭಾಗ್ಯ ಸಿಕ್ಕೈತಿ. ನನ್ನ ಜನ್ಮ ಸಾರ್ಥಕ ಆಯಿತು. ಎರಡನೇ ಮರದ ಆಸೆನೂ ಈಡೇರುತ್ತೆ. ಇನ್ನು ಸರತಿ ಮೂರನೇ ಮರದ್ದು. ಸೊ ಮೂರನೇ ಮರ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಗೋಡನ್ನಲ್ಲಿ ಒಗೆದ್ಬಿಟ್ಟಿರ್ತಾರೆ. ಅದು ಕೊಳೆತೋಗಿರುತ್ತೆ, ಅಳ್ತಾ ಇರುತ್ತೆ. ಸೊ ಅದರ ಆಸೆ ಈಡೇರೋಕ್ಕೆ ಹೆಂಗೆ ಸಾಧ್ಯ? ಅದು ಆಕಾಶ ದಾಟಿ ದೇವರ ಪಾದ ಮುಟ್ಟಬೇಕಿತ್ತು. ಬಟ್ ಅದರ ವಿಧಿ ದೈವ, ಅದರ ಆಸೆ ಈಡೇರೋ ಸಮಯನೂ ಬರುತ್ತೆ. ಒಬ್ಬ ವ್ಯಕ್ತಿಯನ್ನು ಹಿಗ್ಗಾಮುಖ ಹೊಡೆದಿರ್ತಾರೆ, ಅವನ ಮೈಯೆಲ್ಲ ರಕ್ತ ಆಗ್ತಿರುತ್ತೆ. ಅವನು ಆ ಮರವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ದರ ಎಳ್ಕೊಂತ ಒಂದು ಬೆಟ್ಟದ ಮೇಲೆ ಅವನ್ನ ಆ ಮರನ ಕಲ್ಲು ತೊಗೊಂಡು ಹೊಡಿತಾ ಕರ್ಕೊಂಡೋಗಿ ಆ ಮರನ ಅಲ್ಲೇ ಹೂತಾಕಿ ಆ ಮರಕ್ಕೆ ಅವನಿಗೆ ಮಳೆ ಬಡಿತಾರೆ. ಮಳೆ ಅಂದರೆ ಗೊತ್ತಾಗುತ್ತಲ್ಲ, ನೇಲ್ಸ್, ಅವನ ಕೈಗಳಿಗೆ ಕಾಲುಗಳಿಗೆ. ಅವನು ಯಾರಂತ ಗೊತ್ತಾಯ್ತು ಗೆಳೆಯರಿ? ಅವ್ರು ಯಾರೂ ಅಲ್ಲ, ಯೇಸು ಕ್ರಿಸ್ತ. ಸೊ ಹೀಗೆ ಆ ಮರದ ಆಸೆ ಈಡೇರಿಸೋಕ್ಕೋಸ್ಕರನೇ ಅಂತ ಆ ದೇವರೇ ಮನುಷ್ಯ ಜನ್ಮವೆತ್ತಿ ಬಂದು ಆ ಮರನ ಸ್ಪರ್ಶಿಸಿರ್ತಾನೆ. ಸೊ ಇದರಿಂದ ನಮಗೇನು ಅರ್ಥ ಆಗ್ತೈತೆ ಅಂದರೆ, ನಮ್ಮ ಮನಸ್ಸಲ್ಲಿ ಯಾವುದೇ ಆಸೆಗಳು ಆಕಾಂಕ್ಷೆಗಳು ಅಥವಾ ಏನೇ ಮಾಡಬೇಕನ್ನೋ ಛಲ ಇತ್ತು ಅಂದರೆ ಒಂದಲ್ಲ ಒಂದಿನ ಆ ಆಸೆಗಳು ಈಡೇರ್ತವೆ. ಅದೇ ರೀತಿ ಈಗ RCB ಕಪ್ ಹೊಡಿಬೇಕಂತ ಇದೆಯಲ್ಲ,
ಈ ಸತಿ ಹೆಣ್ಮಕ್ಳು ತೋರಿಸಿದ್ದಾರೆ. ಅವ್ರ ಜೊತೆಗೆ ನಾವು ಸಹ ಕಪ್ ಎತ್ತಿ ಥ್ಯಾಂಕ್ ಯು.